ಹಲೋ ಗೈಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಡ್ರೆಸ್ ಬಗ್ಗೆ ಒಂದು ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸುಮಾರು 2-3 ತಿಂಗಳಿಂದ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಅಂಥವ್ರಿಗೆ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ದಾರೆ, ಯಾಕೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಸರ್ಕಾರ ಹತ್ರ ದುಡ್ಡು ಇದೆಯಾ ಅಥವಾ ಇಲ್ವಾ, ಯಾವಾಗೋಸ್ಕರ ದುಡ್ಡು ಆಗ್ತಾ ಇಲ್ಲ, ಅದರ ಬಗ್ಗೆ ಎಲ್ಲ ಕ್ವಶನ್ಗೆ ಒಂದೊಂದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡಿದಾನ ಮರಿಬೇಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ಫ್ರೆಂಡ್ಸ್, ಇಲ್ಲಿ ಗೃಹಲಕ್ಷ್ಮಿ ಅಮೌಂಟನ್ನು 2 ತಿಂಗಳಿಂದ ಯಾವಾಗೋಸ್ಕರ ಪೆಂಡಿಂಗ್ ಇದೆ ಅಂತಂದರೆ, ಇಲ್ಲಿ ಮುಂಚೆ ಏನು ಮಾಡ್ತಾಯಿದ್ರು, ಸರ್ಕಾರ ವತಿಯಿಂದ ಖಜಾನೆ ಇಲಾಖೆಯಿಂದ ಏನು ಮಾಡ್ತಾಯಿದ್ರು, ಡೈರೆಕ್ಟಾಗಿ CDPO ಆಫೀಸ್ ಅವ್ರಿಗೆ ಇಲ್ಲಿಂದ ದುಡ್ಡನ್ನು ಕಳಿಸಲಾಗ್ತಾ ಇತ್ತು. ಅಲ್ಲಿಂದ CDPO ಆಫೀಸ್ಗೆ ಹೋದ ನಂತರ ಅಲ್ಲಿಂದ ನೇರವಾಗಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ DBT ಮುಖಾಂತರ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ದುಡ್ಡನ್ನು ಜಮಾ ಆಗ್ತಾ ಇತ್ತು. ಆದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ಅವರು CDPO ಆಫೀಸ್ ಅವ್ರಿಗೆ ಪ್ರೆಷರ್ ವರ್ಕ್ ಇದೆ ಅಂತ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಇವಾಗ CDPO ಆಫೀಸ್ ವತಿಯಿಂದ ಆ ದುಡ್ಡನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಖಜಾನೆ ಇಲಾಖೆಯಿಂದ ಆಯಾ ಕರ್ನಾಟಕ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಯಾವ ತಾಲೂಕು ಆಫೀಸ್ಗಳಿದ್ದಾವೆ, ತಾಲೂಕು ಆಫೀಸ್ಗಳಿಗೆ ಏನು ಮಾಡ್ತಾ ಇದ್ದಾರೆ, ಇಲ್ಲಿಂದ ಅಂದರೆ ತಾಲೂಕು ಪಂಚಾಯತ್ ಅವರಿಗೆ ಡೈರೆಕ್ಟ್ ಖಜಾನೆಯಿಂದ ದುಡ್ಡನ್ನು ಅವ್ರ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಆ ಒಂದು ದುಡ್ಡನ್ನು ವರ್ಗಾವಣೆ ಆದ ನಂತರ ಅಲ್ಲಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬರಿಗೆ ಮತ್ತೆ ಆ ತಾಲೂಕಿನ CDPO ಆಫೀಸ್ಗೆ ಏನು ಮಾಡ್ತಾ ಇದ್ದಾರೆ, ಹಣವನ್ನು ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ನಂತರ ಯಾವ ಥರ ಮುಂಚೆ DBT ಮುಖಾಂತರ ಫಲಾನುಭವಿಗಳಿಗೆ ಏನೇನು ದುಡ್ಡು ಬರ್ತಾ ಇತ್ತು, ಅದೇ ರೀತಿಯಾಗಿ ಸೇಮ್ ಪ್ರೋಸೆಸ್ ಆಗಿ ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಟ್ರಯಲ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ, ಅವ್ರಿಗೆ ಪ್ರೆಷರ್ ವರ್ಕ್ ಇರೋದ್ರಿಂದ ಇವರು ತಾಲೂಕಾ ಪಂಚಾಯತ್ಗೆ ದುಡ್ಡು ಕೊಟ್ಟು ಅಲ್ಲಿಂದ ಮತ್ತೆ ಗ್ರಾಮೀಣದ ಅಥವಾ ನಿಮ್ಮ ತಾಲೂಕು ಆಫೀಸ್ ಏನೇನಿದೆ ಅಲ್ಲಿ CDPO ಆಫೀಸ್ಗೆ ದುಡ್ಡನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ನಿಮ್ಮ DBT ಮುಖಾಂತರ ದುಡ್ಡನ್ನು ಫಾರ್ವರ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಟೈಮನ್ನು ತಗೊಳ್ತಾ ಇದೆ, ತುಂಬ ಟೈಮ್ ಜಾಸ್ತಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಇನ್ನೊಂದು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕು. ಸುಮಾರು ಇವಾಗಲೇ ರೀಸೆಂಟಾಗಿ ಏನು ಮಾಡಿದ್ದಾರೆ, ಇವಾಗ ಬೆಂಗಳೂರು ಡಿಸ್ಟಿಕಲ್ಲಿ ಏನು ಮಾಡಿದ್ದಾರೆ, ಬೆಂಗಳೂರು ಗ್ರಾಮೀಣ ಹಾಗೂ ಬೆಂಗಳೂರು ರೂರಲ್ಲು, ಬೆಂಗಳೂರು ಗ್ರಾಮೀಣ ಹಾಗೂ ಬೆಂಗಳೂರು ಸಿಟಿಯಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಟ್ರಯಲ್ ಮಾಡೋಕ್ಕೋಸ್ಕರ ತಾಲೂಕು ಪಂಚಾಯತ್ಗೆ ದುಡ್ಡನ್ನು ಕಳಿಸಿ ಅಲ್ಲಿಂದ CDPO ಆಫೀಸ್ಗೆ ವರ್ಗಾವಣೆ ಮಾಡಿದ ನಂತರ DBT ಮುಖಾಂತರ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದ್ಸರಿ ಏನಾದರೂ ಸಬ್ಮಿಟ್ ಆದರೆ, ಅಂದರೆ ರೀಸೆಂಟಾಗಿ ಒಂದು 2-3 ದಿವಸ ಮುಂಚೆ ಇದೊಂದು ಟ್ರೈ ಮಾಡಿದ್ದಾರೆ, ಏನಾದರೂ ಅವ್ರ ಅಕೌಂಟ್ಗೆ ಈ ಥರ ದುಡ್ಡು DBT ಮುಖಾಂತರ 100% ಏನಾದರೂ ಸಕ್ಸಸ್ ಆದರೆ, ಇನ್ನು ಕೆಲವು ದಿನಗಳಲ್ಲಿ ನಿಮಗೇನು ಮಾಡ್ತಾರೆ, ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಎಷ್ಟು ಅಮೌಂಟ್ ಪೆಂಡಿಂಗ್ ಇತ್ತು ಅಂದರೆ ಸುಮಾರು 3 ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇದೆ, ಅಥವಾ ಕೆಲವೊಬ್ಬರದು 2 ತಿಂಗಳಿಂದ ಅಮೌಂಟ್ ಪೆಂಡಿಂಗ್ ಇದೆ, ಒಂದು 2 ತಿಂಗಳು ಅಥವಾ 3 ತಿಂಗಳು ಏನು ದುಡ್ಡು ಪೆಂಡಿಂಗ್ ಇದೆ ಅದೊಂದು ಒಂದೇ ಬಾರಿ ಅಂದರೆ ಹಂತವಾಗಿ ಒಂದೇ ತಿಂಗಳಲ್ಲಿ 2 ಕಂತು ಅಥವಾ 3 ಕಂತು ಮಾಡಿ ನಿಮ್ಮ ಅಕೌಂಟ್ಗೆ DBT ಮುಖಾಂತರವನ್ನು ದುಡ್ಡನ್ನು ಜಮಾ ಮಾಡಲಾಗ್ತಾ ಇದೆ ಅಂತ ಇನ್ನೂ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮಾರು 2 ದಿನಗಳ ಕಾಲ ಮುಂಚೆ ನಿಮ್ಮ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರು ಇನ್ನು ಗೃಹಲಕ್ಷ್ಮಿ ಜನವರಿ 2024 ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಯಾವ ದಿನಾಂಕ ಅಂತಂದರೆ 9 ಜನವರಿ 2024ರಿಂದ 27 ಜನವರಿ 2024ರವರೆಗೆ ಯಾರ್ಯಾರು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ, ಪ್ರತಿಯೊಬ್ಬರಿಗೆ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂವರೆಗೆ ಯಾರಿಗೂ ಜಮಾ ಆಗಿಲ್ಲ. ಅಂಥವ್ರಿಗೆ ಏನು ಪ್ರೊಸೆಸ್ ಇದೆ ಅಂತಂದರೆ, ಇವೊಂದು ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ, ಮೈಸೂರು ಜಿಲ್ಲೆಯ ಒಂದು ಹುಣಸೂರು ತಾಲೂಕಿಗೆ ಒಂದು ಅರ್ಜಿಯನ್ನು ಸಬ್ಮಿಟ್ ಆಗಿದೆ. ಅಂದರೆ ನಿಮ್ಮ ತಾಲೂಕು ಬಿಟ್ಕೊಂಡು ನಿಮ್ಮ ಜಿಲ್ಲೆಯನ್ನು ಬಿಟ್ಕೊಂಡು ಯಾರು ಈ ಡೇಟಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರ, ಪ್ರತಿಯೊಬ್ಬರ ಅರ್ಜಿಯನ್ನು ಮಾಡಿದೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅಕೌಂಟ್ಗೆ ಒಂದು ಅಪ್ಲಿಕೇಶನ್ ಫಾರ್ವರ್ಡ್ ಆಗಿದೆ. ಅವ್ರ ಲಾಗಿನಲ್ಲಿ ಭಾಳಷ್ಟು ಪೆಂಡಿಂಗ್ ಇರೋದ್ರಿಂದ ಅಲ್ಲಿ ಅಪ್ರೂವ್ ಮಾಡ್ತಾ ಇಲ್ಲ. ನೀವು ಯಾರ್ಯಾರು ಈ ಥರ ಪ್ರಾಬ್ಲಮ್ಸ್ ಇದೆ, ನೀವು ಸ್ಟೇಟ್ ಹೆಡ್ ಯಾರಿದ್ದಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಥವಾ ನೀವು ಮೈಸೂರು ಜಿಲ್ಲೆಯ CDPO ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಏನಾದರೂ ಅಪ್ರೂವಲ್ನ ತೆಗೆದುಕೊಂಡ್ರೆ ಅಂಥವ್ರಿಗೆ ಪ್ರತಿಯೊಬ್ಬರಿಗೆ ಎಷ್ಟು ಅಮೌಂಟ್, 1 ವರ್ಷದಿಂದ ಏನೊಂದು ಅಮೌಂಟ್ ಪೆಂಡಿಂಗ್ ಇದೆ, ಪ್ರತಿಯೊಂದು ಅಮೌಂಟನ್ನು ನಿಮಗೆ ಏನು ಮಾಡ್ತಾರೆ, ಅಕೌಂಟ್ ಹಂತವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ. ಇದಕ್ಕೆ ಏನಾದರೂ ನಿಮಗೆ ಪ್ರೊಸೆಸ್ ಮಾಡೋಕೆ ಆಗಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಇಮೇಲ್ ಐಡಿಯನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಿಮಗೆ ಪ್ರತಿಯೊಬ್ಬರಿಗೆ ಅಪ್ರೂವ್ ಮಾಡುವಂಥ ಪ್ರೊಸೆಸನ್ನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರು ಗೃಹಲಕ್ಷ್ಮಿ ಅಮೌಂಟ್ ಇನ್ನೂವರೆಗೆ ಜಮಾ ಆಗಿಲ್ಲ ಅಂತವ್ರಿಗೆ ತಪ್ಪದೆ ಶೇರ್ ಮಾಡಿ. ಯಾರು ಜನವರಿ ತಿಂಗಳಲ್ಲಿ ಲಾಸ್ಟ್ ಇಯರ್ ಜನವರಿ ತಿಂಗಳಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವರಿಂದ ನಾವು ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್, ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತಾನೆ ಮುಂದಿನ ವಿಡಿಯೋ ಜೊತೆ. ಕಲಿವರ್ಗ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.